ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ವಾಯ್ಸ್ ಕಡೆ ಯೂಟ್ಯೂಬ್ ಚಾನಲ್ಗೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡೋ ವೀಡಿಯೋ ನಿಮಗೆ ಬೇಗ ರೀಚ್ ಆಗಬೇಕು ಅಂದರೆ ಅಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇವತ್ತಿನ ಕಂಟೆಂಟ್ ಬಂದು ಬೆಟ್ಟದ ಮೇಲೆ ಕ್ಯಾಂಪ್ ಹಾಕೋಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಕ್ಯಾಂಪ್ ಹಾಕ್ತಾ ಅಲ್ಲೇ ನಾನು ಇವತ್ತು ಅಡುಗೆ ಮಾಡಿಕೊಂಡು ಅಲ್ಲೇ ಒಂದು ದಿವಸ ಇದ್ದು ಬರ್ತೀನಿ. ಮತ್ತು ಆ ಬೆಟ್ಟದ ಮೇಲೆ ಬರೀ ಬೆಟ್ಟ ಗುಡ್ಡ ಕಾಡು ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲ. ಮತ್ತು ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಹೆಸರು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಆ ದೇವಸ್ಥಾನ ನಿಮ್ಮೆಲ್ರಿಗೂ ಇವತ್ತು ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಹೋಗಿ. ಹೀಗೆ ಜರ್ನಿ ಮಾಡ್ತಾ ಇದ್ರೆ ಇದು ಒಂಥರ ಬ್ರಿಡ್ಜ್ ಥರ ಬರುತ್ತೆ. ಆದರೆ ಬ್ರಿಡ್ಜ್ ಅಲ್ಲ, ಇದು ರೋಡೇ. ಇದು ಆ ರೋಡು ಆ ಕಡೆ ಹೊಲಗಳಿರುತ್ತೆ, ಈ ಸೈಡು ಕೆರೆ ಇರುತ್ತೆ. ನೋಡ್ತಿರ್ಬೋದು, ಇದೆಲ್ಲ ಕೆರೆ ಈ ಸೈಡು. ಮಳೆಗಾಲ ಅಲ್ವಲ್ಲ, ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟಿದೆ. ಇದು ಹೊಲಗಳು ಬೆಳ್ಕೊಳ್ತಾರೆ. ಚೆನ್ನಾಗಿದೆ ಅಲ್ಲ ನೇಚರು. ಇವಾಗ ಬ್ರಿಡ್ಜ್ ಥರ ಇರೋ ರೋಡ್ನ ದಾಟಿ ಬಂದರೆ ಇಲ್ಲೊಂದು ಆರ್ಚ್ ಸಿಗೋದೆ, ಅದೇ ದೇವಸ್ಥಾನ ಎಂಟ್ರೆನ್ಸು. ನಾರಾಯಣಪುರ ಎಂಟ್ರೆನ್ಸ್ ಆರ್ಚ್ ಇದು. ಯಾವುದು ಏನಿಲ್ಲ, ಎದಕ್ಕಬೇಡ, ಏನು ಭಯ ಇಲ್ಲ, ಹೋಗು ಸ್ವಾಮಿ, ತಾವು ಯಾವುದು ಬರಲ್ಲ, ಹೋಗು. ಅಪ್ಪ ಏನು ಎದಕ್ಕಬೇಡ, ರಾತೆಲ್ಲ ಇನ್ನು 3 ದಿವಸ ಇರೋಗು. ಏನು ಯಾವುದು ಚಿಡ್ತೆ ಪರ್ತೆ ಇದು ಅದು ಏನು ಬರಲ್ಲ, ಹೋಗಿ. ನಾವೇ ಹೇಳ್ಬಿಡವ ಅದಪ್ಪ ಹೋಗ್ಬೇಡ್ರಿ ಅಂತ. ಹೋಗಿ ದೇವಸ್ಥಾನ ತಾವು ಎಂತ ಅವರೇ ಹೋಗಪ್ಪ, ಕೆಲಸ ಮಾಡ್ತಾವ್ರೆ ದೇವಸ್ಥಾನ ಪಕ್ಕದಲ್ಲೇ ಮಾಡ್ತಾವ್ರು. ಹೋಗಿ ನೀವೇ ಕೇಳಿದ್ರಲ್ಲ ದೊಡ್ಡವ್ರು ಏನು ಹೇಳಿದ್ರು ಅಂತ. ಇಲ್ಲಿ ಯಾವುದೇ ಪ್ರಾಣಿಗಳ ಕಾಟ ಇಲ್ವಂತೆ, ಆರಾಮಾಗಿ ಹೋಗಿ ನೀವು ಎಷ್ಟು ದಿವಸ ಬೇಕಾದರೂ ಇರಪ್ಪ ಅಂತ ಹೇಳಿದ್ರು. ಮತ್ತು ಈ ದೇವಸ್ಥಾನದಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟು. ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ಮೆಟ್ಲು ಇದೆ, ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದು. 2 ನಿಮಿಷ 3 ನಿಮಿಷದಲ್ಲೆಲ್ಲ ಮೆಟ್ಲು ಹತ್ಬಿಡ್ಬೋದು. ಒಂದು 250ರಿಂದ 300 ಮೆಟ್ಲಿದೆ ಅಷ್ಟೇ. ಮತ್ತು ಇಲ್ಲಿ ಗಾಡಿಗಳು ಏನಾರು ಬಂದರೆ ಗಾಡಿಗಳು ಹೋಗೋಕೆ ಅಂತಲೇ ದಾರಿ ಮಾಡಿದ್ದಾರೆ. ಡೈರೆಕ್ಟ್ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ಇದು. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಾಯಿಲ್ಲ, ಇಲ್ಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಕ್ಯಾಂಪ್ ಹಾಕೋಕ್ಕೆ. ಫಸ್ಟ್ ಟೈಮ್ ನಾನು RSS ಇಂದ ಬಂದಿದ್ದೆ. RSSಲ್ಲಿ ಶರಣ್ ಸಿಂತೇಜಿ ಅಂತ ಇದ್ದರು, ಅವರು ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ರು. ನಾನು ಒಬ್ಬನೇ ಅಲ್ಲ, 25ರಿಂದ 30 ಜನ ಹುಡುಗರು ಇಲ್ಲಿ ಕ್ಯಾಂಪ್ ಹಾಕಿದ್ದು. ಮತ್ತು ಇವಾಗ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬನ್ನಿ ಆ ದೇವಸ್ಥಾನ ನೋಡ್ಕೊಂಬರೋಣ. ಅಲ್ಲಿ ಫೈರ್ ಕ್ಯಾಂಪ್ ಹಾಕೋಕ್ಕೆ ಸೌದೆಗಳನ್ನ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಸೌದೆಗಳೆಲ್ಲ ಇದೆ, ಇದೇ ಸಾಕಾಗುತ್ತೆ ಅನಿಸುತ್ತೆ. ಇಲ್ಲಿವೆ ಸೌದೆಗಳು ನೋಡ್ಬೋದು. ಇವಾಗ ಇದೇ ಸೌದೆನ ಸ್ವಲ್ಪ ಎತ್ಕೊಂಡು ನೈಟ್ ಫೈರ್ ಕ್ಯಾಂಪ್ ಹಾಕೋಕ್ಕೆ ಸ್ವಲ್ಪ ಟ್ರೈ ಮಾಡೋಣ. ಸೌದೆಗಳನ್ನ ಉಣಿಸ್ಕೊಳ್ಳೋಣ ಫಸ್ಟು. ಎಷ್ಟು ಸೌದೆ ಇರುತ್ತೋ ಅಷ್ಟು ನಮಗೆ ಯೂಸ್ ಆಗುತ್ತೆ. ಫೈರ್ ಕ್ಯಾಂಪ್ ಹಾಕೋಕ್ಕೆ ಸೌದೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ, ಫುಲ್ ಖುಷಿ ಆಗ್ತಿದೆ ನನಗಂತೂ. ಯಾಕಂದರೆ ಇದು ಸೆಕೆಂಡ್ ಟೈಮ್ ನಾನು ಕ್ಯಾಂಪ್ ಮಾಡ್ತಿರೋದು. ಆವಾಗಾದರೆ ಒಂದು 25 ಜನ 30 ಜನ ಬಂದಿದ್ದು, ಈಗ ನಾನು ಒಬ್ಬನೇ ಬಂದಿದ್ದೀನಿ. ನೋಡೋಣ ಕ್ಯಾಂಪ್ ಹೆಂಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಏನಕ್ಕೆ ನಿಮ್ಮ ತಲೆ ಓಡ್ತಿರ್ಬೋದು, ಏನು ಎಲ್ಲರೂ ಕ್ಯಾಂಪ್ ಹಾಕಿದಾಗ ಫೈರ್ ಕ್ಯಾಂಪ್ ಅಂತ ಇರ್ತಾರೆ ಅಂತ. ಫೈರ್ ಕ್ಯಾಂಪ್ ಹೇಳಬೇಕು ಅಂದರೆ ಹಾಕಲೇಬೇಕು. ಯಾಕಂದರೆ ನಿಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಫೈರ್ ಕ್ಯಾಂಪು. ಯಾಕಂದರೆ ನೀವು ಬೆಟ್ಟ ಗುಡ್ಡ ಕಾಡುಗಳು ಇದೆಲ್ಲ ನಾರ್ಮಲ್, ಪ್ರಾಣಿ ಕಾಟ ಕೊಡೋದು ಅದು ಇದು ಏನೇ ಬಂದ್ರೂ ಅಕಸ್ಮಾತ್ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನೇ ಬಂದ್ರೂ, ಯಾಕಂದರೆ ನಾನು ನಿಮಗೆ ಮೆಸೇಜ್ ಕೊಡ್ತಿರೋದು, ನೀವು ಎಲ್ಗಾರು ಹೋದಾಗ ಟೆಂಟ್ ಹಾಕಿದಾಗ ಫೈರ್ ಕ್ಯಾಂಪ್ ಹಾಕ್ಕೊಳ್ಳಿ. ಅಂದರೆ ಫುಲ್ಲು ರಿಸ್ಟ್ರಿಕ್ಷನ್ಸ್ ಏರಿಯಾ ಇದ್ದರೆ ಹಾಕ್ಕೊಂಬೇಡಿ, ಹಾಕ್ಬಾರ್ದು ಅಂತ ಜಾಗದಲ್ಲೆಲ್ಲ ಫೈರ್ ಕ್ಯಾಂಪ್ ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ಇದು ನಿಮ್ಮ ಸೇಫ್ಟಿ. ಇದು ಯಾವುದೇ ಪ್ರಾಣಿ ಪಕ್ಷಿ ಆದ್ರೂ ನಿಮಗೆ ಬೆಂಕಿ ನೋಡಿದಾಗ ನಿಮ್ಮಿಂದ ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡುತ್ತೆ. ಯಾಕಂದರೆ ಅವುಗಳಿಗೆ ಬೆಂಕಿ ಅಂದರೆ ಭಯ. ಅದಕ್ಕೋಸ್ಕರ ನೀವು ನನ್ನ ಸಜೆಷನ್ ಏನು ಅಂತಂದರೆ, ನೀವು ಎಲ್ಲರೂ ಹೋದಾಗ ಈ ಥರ ಫೈರ್ ಕ್ಯಾಂಪ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಇಲ್ಲಿ ಎಕ್ಸ್ಪ್ಲೋರಿಂಗ್ನ ಇವಾಗಲೇ ಮಾಡಲ್ಲ, ನಾನು ಬೆಳಕಿರ್ಬೇಕಾದ್ರೆ ನೈಟ್ ಹೊತ್ತು ಎಕ್ಸ್ಪ್ಲೋರಿಂಗ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅದು. ಬನ್ನಿ ಇವಾಗ ಫೈರ್ ಕ್ಯಾಂಪ್ ಹಾಕೋಕ್ಕೆ ರೆಡಿ ಮಾಡೋಣ. ಈ ಊರ ಹೆಸರು ನಾರಾಯಣಪುರ ಅಂತ. ಈ ನಾರಾಯಣಪುರ
ಊರಲ್ಲಿ ಈ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಯಾವಾಗಿಂದ ಈ ದೇವಸ್ಥಾನ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಈ ಊರಿಗೆ ಯಾವಾಗ ನಾರಾಯಣಪುರ ಅಂತ ಹೆಸರು ಬಂತು ಆವಾಗಿಂದ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ. ಈ ಊರಿನ ಕಾವಲು ಕಾಯೋ ದೇವರು ಅಂತ ಇವರೆಲ್ಲ ನಂಬಿದ್ದಾರೆ. ನೀವೇ ಕೇಳ್ದಂಗೆ ದೊಡ್ಡವರಲ್ಲಿ ಇಲ್ಲಿ ಯಾವುದೇ ಹುಲಿ, ಸಿಂಹ, ಚಿರತೆ ಕಾಟಗಳೆಲ್ಲ ಯಾವುದೂ ಇಲ್ಲ. ಆರಾಮಾಗಿ ನೀವು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲು ಎಷ್ಟು ದಿವಸ ಬೇಕಾದರೂ ಇರ್ಬೋದು. ಅಂದರೆ ಶನಿವಾರ ಮಾತ್ರ, ಯಾಕಂದರೆ ಶನಿವಾರ ಶ್ರೇಷ್ಠವಾದ ದಿನ ಅಂತ ನಾರಾಯಣ ಸ್ವಾಮಿಗೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ವೆಜ್ ಮಾತ್ರ ಮಾಡಬೇಕು, ನಾನ್ ವೆಜ್ ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ ಇಲ್ಲಿನ ಪೂಜಾರಿ ಹೇಳಿರೋ ಪ್ರಕಾರ. ಈಗ ನಾನು ನಿಮಗೆ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ದೇವ್ರದ್ದು ಪಾದ, ಕರ್ಪೂರ ಅನ್ಸೋಕ್ಕೆ, ತುಳಸಿ ಗಿಡ, ಗರಡ್ ಗಂಬ ಇದು. ಗರುಡ ಸ್ವಾಮಿ ದೇವರು, ಆಂಜನೇಯ ಸ್ವಾಮಿ, ದೇವಸ್ಥಾನ ಬಾಗ್ಲು ಹಾಕಿದೆ. ಇದೇ ದೇವಸ್ಥಾನದ ಬಾಗ್ಲು. ಈಗ ಈ ದೇವಸ್ಥಾನ ಸುತ್ತಮುತ್ತ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಕ್ಯಾಂಪ್ ಹಾಕೋದು, ದೇವಸ್ಥಾನ ನೋಡೋದು. ನೋಡಿ ಕೆಲವು ದೇವಸ್ಥಾನಗಳಲ್ಲಿ ನಾವು ಅಲ್ಲಿ ಇರೋದಕ್ಕೆ 10 ನಿಮಿಷ ದೇವಸ್ಥಾನ ದರ್ಶನ. ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಅಲ್ಲೇ ಇದ್ದು ದೇವ್ರ ದರ್ಶನ ಆದಮೇಲೆ ಒಂದು 10 ನಿಮಿಷ ಕೂತ್ಕೊಳ್ಳೋವರೆಗೂ ಅವ್ರು ಬಿಡೋಲ್ಲ. ಈ ದೇವಸ್ಥಾನದಲ್ಲಿ ನೋಡಿ ಹಿಂಗೆ ಆರಾಮಾಗಿ ಓಡಾಡಿಕೊಂಡು ದೇವ್ರ ಜೊತೆ ಇದ್ದೀವಿ. ಮತ್ತು ಇವಾಗ ನೈಟಲ್ಲಿ ನಾವು ಮೆಟ್ಲು ಇಳಿಯೋಕೆ ಹೋಗ್ತಾಯಿದ್ದೀವಿ. ನೈಟಲ್ಲಿ ಮೆಟ್ಲು ಇಳಿಯೋಕೆ ಹೋಗ್ತಾಯಿದ್ದೀವಿ ಯಾಕೆ ಅಂತಂದರೆ, ನಾನು ನಿಮಗೆ ಹೇಳಿದ್ನಲ್ಲ ನೈಟಲ್ಲಿ ಎಕ್ಸ್ಪ್ಲೋರಿಂಗ್ ಮಾಡ್ತೀನಿ ಅಂತ. ನಾವು ಬೆಳಗ್ಗೆ ಹೊತ್ತು ಮನುಷ್ಯರು ಯಾವ ಥರ ಕೆಲಸ ಮಾಡೋಕ್ಕೆ ಹೋಗ್ತೀವೋ, ರಾತ್ರಿ ಹೊತ್ತು ಪ್ರಾಣಿಗಳು ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ರಾತ್ರಿ ಹೊತ್ತೇ ಅವ್ರದ್ದು ಬೇಟೆ ಶುರು ಆಗೋದು. ನಾವು ಈ ಥರ ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಆದಷ್ಟು ಹುಷಾರಾಗಿರಬೇಕು. ಬನ್ನಿ ಈಗ ಕೆಳಗಡೆ ಇಳ್ದು ಪೂಜೆ ಮಾಡ್ಕೊಂಬರೋಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮೆಟ್ಲು ಇಳಿಯೋದಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಎಲ್ಲ ದೇವ್ರ ಮೇಲೆ ಬಾರಕ್ಕೆ ಹೋಗ್ತಾಯಿದ್ದೀನಿ. ದೇವರೇ ನೈಟಲ್ಲಿ ಯಾವುದೇ ಹಾವುಗಳು ಕಾಣಿಸ್ತಿರೋ ಥರ ನೋಡ್ಕೊಳ್ಳಪ್ಪ ದೇವರೇ. ಜೈ ಆಂಜನೇಯ. ನೈಟಲ್ಲಿ ಇಳಿಯೋಕ್ಕೆ ಹೋಗ್ತಾಯಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇಳೀತಾ ಯಾಕೋ ಜೀವ ಡಗ ಅಂತ ಐತೆ. ಆದರೂ ಪರವಾಗಿಲ್ಲ, ನಾವು ಬಂದಿರೋದು ದೇವಸ್ಥಾನಕ್ಕೆ. ದೇವರೇ ನಮ್ಮ ಜೊತೆ ಇದ್ದಾರೆ. ನಮ್ಮದು ಯಾವುದೇ ಆಪತ್ತು ಬಂದರೂ ಅವರೇ ನೋಡ್ಕೊಳ್ತಾರೆ. ಹೋಗ್ತಾ ಇರಬೇಕು. ಜೀವನದಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಮತ್ತು ಒಂದು ದೇವಸ್ಥಾನ ಬರ್ತಾ ಐತೆ, ನೋಡ್ಬೋದು ನೀವು. ಅಲ್ಲೇ ಇದೆ ದೇವಸ್ಥಾನ, ಅದೇ ದೇವಸ್ಥಾನ. ಇವಾಗ ಆ ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೈಟಲ್ಲಿ ಮಂಗಳಾರತಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ಇವತ್ತಿನ ಪೂಜೆ ನಮ್ಮದೇ ಅಂತ ದೇವ್ರು ನಮ್ಮ ಮನೆ ಬಳದಲ್ಲಿ ಬರ್ತಿದ್ದಾರೆ. ಅದಕ್ಕೆ ಇವತ್ತು ಆ ಅದೃಷ್ಟ ನಮಗೆ ಸಿಕ್ಕಿದೆ. ಈ ಥರ ಅದೃಷ್ಟ ಎಲ್ಲ ಉಪಯೋಗಿಸ್ಬಿಡ್ಬೇಕು ಸಿಕ್ಕಿದಾಗ.
ದೇವರಿಗೆ ಪೂಜೆ ಸಲ್ಲಿಸಿದಂತೂ ಆಯಿತು. ಇವಾಗ ನಾವು ಮಾಡೋ ನೆಕ್ಸ್ಟ್ ಕೆಲಸ ಏನು ಅಂತಂದರೆ ದೇವಸ್ಥಾನ ಸುತ್ತಮುತ್ತ ಯಾವ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಈಗ ನಾವು ನೆಕ್ಸ್ಟ್ ಫೈರ್ ಕ್ಯಾಂಪ್ ಹಾಕಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಮಸ್ತ್ ಮಜಾ ಮಾಡೋಣ ಬನ್ನಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಾಗ ಅಲ್ಲಿ ಪ್ಲೇಟ್ಗಳು ಕೊಡ್ತಾರಲ್ಲ, ಅಡಿಕೆ ಪ್ಲೇಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಪ್ಲೇಟ್ ಆಗಿರ್ಬೋದು, ಆ ಪ್ಲೇಟ್ನೆಲ್ಲ ಹಾಕೋಕ್ಕೆ ಒಂದು ಜಾಗ ಮಾಡಿದ್ದಾರೆ. ಬರೀ ಪ್ಲೇಟ್ ಹಾಕೋಕ್ಕೆ ಅಂತಲ್ಲ, ಬೇರೆ ಏನೇ ಐಟಮ್ಸ್ ಇದ್ದರೂ ಇಲ್ಲೊಂದು ಡಸ್ಟ್ಬಿನ್ ಮಾಡಿದ್ದಾರೆ. ಆ ಡಸ್ಟ್ಬಿನ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದೇ ಡಸ್ಟ್ಬಿನ್ ಅದು. ಇದು ದೇವಸ್ಥಾನದ ಟ್ಯಾಂಕ್. ಇದು CCTV ಫೋಟೇಜ್ ಎಲ್ಲ ಹಾಕಿದ್ದಾರೆ. ಲೈಟು ಕನೆಕ್ಷನ್ ಕೊಟ್ಟಿಲ್ಲ. ಮತ್ತು ದೇವಸ್ಥಾನದಲ್ಲಿ ಏನಾದ್ರು ಫಂಕ್ಷನ್ ಆದಾಗ ಆ ಫಂಕ್ಷನಲ್ಲಿ ತುಂಬ ಜನ ಬಂದಾಗ ಕೈ ತೊಳ್ಕೊಳ್ಳೋಕ್ಕೆ ಕಾಲು ತೊಳ್ಕೊಳ್ಳೋಕ್ಕೆಲ್ಲ ಒಂದು ಜಾಗ ಮಾಡಿದ್ದಾರೆ. ಆ ಜಾಗನೇ ಇದು. ಕಾಣಿಸ್ತಾ ಇರ್ಬೋದಲ್ಲ, ತುಂಬ ಚೆನ್ನಾಗಿದೆ ಜಾಗ ಅಂತ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ. ಹಳ್ಳಿ ಕಟ್ಟೆ ಇದು. ಹಳ್ಳಿ ಕಟ್ಟೆ ಮರ. ವಿಷ್ಣು, ಶಿವ, ಬ್ರಹ್ಮ, ತ್ರಿಮೂರ್ತಿಗಳು ವಾಸ ಮಾಡೋ ಜಾಗ ಇದು. ಫೈರ್ ಕ್ಯಾಂಪ್ ಆಯಿತು, ದೇವಸ್ಥಾನ ನೋಡಾಯಿತು. ಇವಾಗ ನೆಕ್ಸ್ಟು ನಾನು ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಬೋಂಡ ಮತ್ತು ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಂಡು ತಿಂತೀನಿ. ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು 3 ಸೆಕೆಂಡ್ ಕೊಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹೆಂಗೆ ಅಂತೀರಾ? 1 2 3 ನೋಡಿದ್ರೆ ಅಷ್ಟು ಬೇಗ ರೆಡಿ ಮಾಡ್ಕೊಂಬಿಟ್ಟೆ ನಾನು. ಬನ್ನಿ ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ, ಸೋಡಾ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಟೊಮೊಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಇಲ್ಲಿ ಬೋಂಡಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಬೇಕು. ಎಣ್ಣೆ ಕಾದಿದೆ. ಇವಾಗ ಬನ್ನಿ ಬೋಂಡ ಹಾಕೋಣ ನಿಧಾನಕ್ಕೆ. ಫಸ್ಟು ಎಣ್ಣೆ ಕಾದಿದೆ ಟೆಸ್ಟ್ ಮಾಡ್ಬಿಟ್ಟು. ಎಣ್ಣೆ ಕಾದಿದೆ ಟೆಸ್ಟ್ ಮಾಡೋಣ. ಎಣ್ಣೆ ಕಾದಿದೆ ಅನ್ಕೊತೀನಿ. ಎಣ್ಣೆ ಕಾದಿದೆ. ಹುಷಾರಂಗೆ ಹಾಕ್ಬಿಟ್ಟು ಸದ್ಯಕ್ಕೆ ಬೋಂಡ ಹಾಕೋವರೆಗೂ ಎತ್ಬಿಟ್ರೆ ಸಾಕಪ್ಪ. ಯಾಕಂದರೆ ಎಣ್ಣೆ ಇದರಲ್ಲೇ ಜಾಸ್ತಿ ಇರೋದು. ಚಿಕ್ಕದಾಗಿ ಹಾಕ್ಬಿಡ್ತೀವಿ. ನಾಳೆ ಬೆಳಗ್ಗೆವರೆಗೂ ತಿನ್ಬೋದಲ್ಲ, ಅದಕ್ಕೆ. ನಾನು ಅಂದರೆ ತಿಂಡಿ ಪೋತ ಏನು ತಿಂತಾನೆ ಇರ್ತೀನಿ. ಇಂಥದ್ದು ಅಂತ ನೋಡಲ್ಲ, ಏನು ಸಿಗುತ್ತೆ ಅದು ತಿಂತಾನೆ ಇರ್ತೀನಿ ನಾನಂತೂ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಿಂಗೆ ತೆಲ ಆಡ್ತಾಯಿದ್ದೀನಿ ಹಂಗೆ ಸ್ಮೆಲ್ಲಲ್ಲಿ ಆಗಿದೆ ಅನಿಸುತ್ತೆ. ಎತ್ತೋಣ ಇವಾಗ. ನೋಡಿ ಹೆಂಗೆ ಬಂದಿದೆ, ಸಖತ್ತಾಗಿದೆ ಬೋಂಡ ಅಂತೂ. ಈ ಬೋಂಡ ನೆಕ್ಸ್ಟು ಇನ್ನೊಂದು ರೌಂಡು ಟೊಮೊಟೊ ಗೊಜ್ಜು ಮಾಡಿಬಿಡೋಣ. ಫುಲ್ ಹೊಟ್ಟೆ ಸೀತೈತೆ. ಫಸ್ಟು ತಿನ್ಕೊಂಬಿಡೋಣಪ್ಪ. ಎಣ್ಣೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕಾವು ಕೊಟ್ಬಿಟ್ಟು, ಎಣ್ಣೆ ಕಾದೈತೆ ಅವಾಗಲೇ ಸ್ವಲ್ಪ. ಫಸ್ಟ್ ಆಮೇಲೆ ಏನು ಹಾಕೋಣ? ಈರುಳ್ಳಿ. ಫಸ್ಟ್ ಈರುಳ್ಳಿ ಹಾಕೋಣ, ಇಲ್ಲಾಂದರೆ ಇದು ಹಾಕೊಂಡು ಚಟಾಪಟ ಅಂತ ಎಗ್ರೋಗ್ಬಿಡುತ್ತೆ. ದೇವ್ರಿ, ಎಗರಿಸ್ತಾ ಇರಬೇಕು. ಹಾಕಿದ್ದಾಯಿತು, ಹಾಕ್ಬಿಟ್ಟು ಕಳಿಸ್ಬಿಟ್ಟೆ. ಸ್ಟೆಪ್ ಬೈ ಸ್ಟೆಪ್ ಏನು ಹಾಕಕ್ಕೆ ಹೋಗಿಲ್ಲ. ಹಸಿಮೆಣ್ಸಿಕಾಯಿ ಸ್ವಲ್ಪ ಎಣ್ಣೆ ಇನ್ನು ಸ್ವಲ್ಪ ಕಾಯ್ದು ಅದೆಲ್ಲ ಹಸಿಮೆಣ್ಸಿಕಾಯಿ ಅಲ್ವಾ, ಚಿಟಪಟ ಅಂದ್ಬಿಡ್ತದು. ಮಾಡ್ತಾ ಇರೋದೆ, ತಿಂತಾ ಇರೋದೆ. ಒನ್ ಮೋರ್ ಅನ್ಬೇಕು. ಹಾಕಿದ್ದೀನಿ. ನೆಕ್ಸ್ಟು ಇದು ಮಸಾಲೆ ಸ್ಮೆಲ್ಲೆಲ್ಲ ಗೊತ್ತೈತೆ, ಆದರೆ ಮಸಾಲೆನೇ ಹಾಕಿಲ್ಲ. ಒಂಥರ ಸ್ಮೆಲ್ಲು ಗಮ್ಮಂತೈತೆ. ಏನು ಬರ್ತದೆ ಇರಲಪ್ಪ. ಮತ್ತು ಟೊಮೊಟೊ ಗೊಜ್ಜು
ಕಾಂಬಿನೇಷನ್ ವಿತ್ ಬೋಂಡ. ಟೊಮೊಟೊ ಗೊಜ್ಜು ನಾನು ಯಾವಾಗಲೂ ಮಾಡಿರಲಿಲ್ಲ, ಯಾವಾಗ ಒಂದ್ಸರಿ ಮಾಡ್ತಾಯಿದ್ದೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟು ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ನಿಧಾನಕ್ಕೆ ಹಾಕೋಬೇಕಪ್ಪ, ಎಗ್ರುತ್ತೈತೆ. ಸದ್ಯಕ್ಕೆ ಏನು ಚಿಟಾಪಟ ಅಂದಿಲ್ಲ. ಎಣ್ಣೆ ಜಾಸ್ತಿ ಆಯಿತು ಅಂದ್ಕೊಂಡೆ, ಪರವಾಗಿಲ್ಲ, ಟೊಮೊಟೊಗೆ ಸರಿ ಹೋಗುತ್ತೆ, ಟೊಮೊಟೊ ಗೊಜ್ಜಿಗೆ. ಅಡುಗೆಲ್ಲ ರೆಡಿ ಆಯಿತು. ಇವಾಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟು ಊಟ ಮಾಡಿಬಿಡೋಣ. ಅದು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಾನು. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, ನೀವೇ ನೋಡ್ದಂಥ ಕ್ರಿಸ್ಪಿಯಾದ ಬೋಂಡಗಳನ್ನ ಮಾಡಿದ್ದೀನಿ. ಸಖತ್ತಾಗಿದೆ ಬೋಂಡ ಅಂತೂ, ಸ್ಮೆಲ್ಲಲ್ಲೇ ಗಮ್ಮತ್ತಾಯಿತು. ಮತ್ತು ಇಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಮತ್ತು ಇಲ್ಲಿ ಮನೆಯಿಂದ ರೈಸ್ ಮಾಡ್ಕೊಂಬಂದಿದ್ದೀನಿ. ಮನೆಯಿಂದನೇ ರೈಸ್ ಮಾಡ್ಕೊಂಬಂದಿದ್ದೆ. ಇವಾಗ ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ನೋಡೋಣ, ಟೊಮೊಟೊ ಗೊಜ್ಜು ಹೆಂಗಿದೆ ಟೇಸ್ಟು ಅಂತ. ಅನ್ನನೆಲ್ಲ ವೇಸ್ಟ್ ಮಾಡಬಾರ್ದು ಗುರು, ನನ್ನ ವೇಸ್ಟ್ ಮಾಡಬಾರ್ದು. ಟೊಮೊಟೊ ಗೊಜ್ಜು ಹಾಕೊಳ್ಳೋಣ. ಹೊಟ್ಟೆ ಸಿದೈತೆ, ಫಸ್ಟು ಊಟ ಮಾಡಿಬಿಡ್ಬೇಕು. ಕಮಾನ್ ಗಾಯ್ಸ್, ಕಮಾನ್. ನೋಡಿ ಎಣ್ಣೆ ಎಲ್ಲ ಎಷ್ಟೊಂದಿದೆ, ಆದರೆ ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು. ಮನೆ ಊಟ ಟೇಸ್ಟ್ ಇರುತ್ತೆ ಅದು. ಈಗ ಇದನ್ನ ಹಿಂಗೆ ಎತ್ತಿ ಹಿಂಗೆ ಹಾಕೋಬೇಕು. ಅನ್ನೋದು ಮೇಲೆ ಹಾಕ್ಕೊಂಡು ಸೈಡಲ್ಲೆಲ್ಲ ಕಳಿಸ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ತಿನ್ನೋಣ ಇವಾಗ. ನನಗಂತೂ ಫುಲ್ ಹೊಟ್ಟೆ ಸಿಗ್ತೈತೆ, ಫುಲ್ ಚಳಿ ಆಗ್ತೈತೆ ಗುರು. ಅದಕ್ಕೆ ಟೊಪ್ಪಿ ಸ್ವೆಟ್ರೆಲ್ಲ ಹಾಕೊಂಬಿಟ್ಟೆ. ಮೊದಲೇ ಚಳಿಗಾಲ ಬೇರೆ. 2 ಬೋಂಡ ಎತ್ತಿ, 2 ಬೋಂಡ ಹಾಕಿ 3 ಬೋಂಡನ ಎತ್ಕೊಳ್ಳೋಣ. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ ಹೇಳ್ತೀನಿ. ಅಮೃತ. ಇನ್ನು ತಿಂತಾಯಿದ್ರೆ ಹೊಟ್ಟೆ ಸಿತಾರೋದಕ್ಕೂ ರುಚಿಯಾಗಿ ಅಡುಗೆ ಸಿಕ್ಕಿರೋದಕ್ಕೂ, ಅದು ಬೆಟ್ಟ ಗುಡ್ಡಗಳ ಮೇಲೆ ದೇವಸ್ಥಾನದ ಹತ್ರ, ದೇವರೇ ಸ್ವರ್ಗ. ಸಾಕಾಗು. ಸಕ್ಕತ್ತಾಗೈತೆ ಊಟ ಅಂತೂ. ನನಗೆ ತಿಂತಾನೆ ಇರಬೇಕು ಅನಿಸ್ತೈತೆ. ಬೋಂಡು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಬೋಂಡ ಇದು ಸಕ್ಕತ್ತಾಗೈತೆ. ಗೊಜ್ಜು ತಿನ್ನೋಣ. ಸೂಪರು. ನೀವೇನಾದ್ರು ಈ ಥರ ಮಾಡ್ಕೊಂಡ್ರೆ ಒನ್ ಮೋರ್ ಅಂತೀರಾ. ನೈಟ್ ಹಾಕಿದ್ದೆ, ಮಲ್ಕೊಳ್ಳೋಣ ಇವಾಗ. ಬೆಳಗ್ಗೆ ಬೇಗ ಎದ್ದೇಳಬೇಕು ವ್ಯೂ ನೋಡೋಕ್ಕೆ. ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಆರಾಮಾಗಿ ನಿದ್ದೆ ಮಾಡ್ತೀನಿ ಇವಾಗ. ನಿಮಗೆಲ್ಲ ನಾನು ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಟು ಆಲ್. ಶುಭರಾತ್ರಿ. ಎಲ್ಲರಿಗೂ ಶುಭೋದಯ. ಅಂತೂ ಇಂತೂ ಬೆಳಕಾಗಿ ಹೋಯಿತು. ಬನ್ನಿ ಇವಾಗ ಆಚೆ ಕಡೆ ಹೆಂಗಿದೆ ನೋಡೋಣ. ಟೈಮ್ ಇವಾಗ ಅಷ್ಟೊಂದು ಬೆಳಕಿನಾಗಿರಲ್ಲ, 5:12. ಬನ್ನಿ ಆಚೆ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ನೈಟ್ ಒಂದು 3 ಜನ ಬಂದಿದ್ದರು. ಏನಪ್ಪ ಏನು ಮಾಡ್ತಿದ್ದೀಯ ಅಂತೆಲ್ಲ ಕೇಳಿದ್ರು. ಇಲ್ಲ ಹಿಂಗೆ ಯೂಟ್ಯೂಬ್ ಮಾಡೋಕ್ಕೆ ಬಂದಿದ್ದೆ ಹಿಂಗೆ ಅಂತಂದಿಗೆ. ನೋಡ್ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು ಸರಿ ಹುಷಾರಾಗಿ ಮಾಡ್ಕೊಂಡು ಹೋಗು, ಏನಾದರೂ ಆದರೆ ನಿನ್ನ ಮೇಲೆ ಅಂತ ಹೇಳ್ಬಿಟ್ಟು ಹೋದರು. ಆದರೂ ಪರವಾಗಿಲ್ಲ, ಏನೂ ಆಗಿಲ್ಲ, ಹುಷಾರಾಗಿದ್ದೀನಿ. ಇವಾಗ ಬನ್ನಿ ನೋಡೋಣ ಹೆಂಗಿದೆ ಅಂತ. ಇವಾಗ ಸ್ವಲ್ಪ ಕತ್ಲಾಗಿದ್ರು ಲೈಟ್ ಎಲ್ಲ ವ್ಯೂ ಚೆನ್ನಾಗಿರುತ್ತೆ. ಅದೊಂದು ವ್ಯೂ ನೋಡ್ಕೊಬರೋಣ. ಬನ್ನಿ ಹೋಗ್ಬಿಟ್ಟು ಬರೋಣ.
ನಿಜವಾಗಿದೆ. ಇನ್ನು 1 ಅವರ್ ಅಷ್ಟೇ ನಾವು ಕಾಯಬೇಕಾಗಿರೋದು. ಆ 1 ಅವರ್ ಕಾಯ್ದರೆ ನಾವು ಮಾಡಿರೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೂರ್ಯ ಉದಯ ಆಗೋದನ್ನ ನಾವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಈಗ ನೈಟಲ್ಲಿ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡ್ಕೊಂಬರೋಣ. ಮತ್ತು ಬೆಳಗಿನ ಜಾವ ಇಲ್ಲಿ ನವಿಲುಗಳೆಲ್ಲ ಕೂಗ್ತಾ ಇದ್ದಾವೆ. ಫುಲ್ಲು ಮೈಂಡ್ ಫ್ರೆಶ್, ಫುಲ್ ಫೀಲ್ ಆಗ್ತಾಯಿದೆ. ಚಳಿ ಇದೆ ಆದ್ರೂ ತುಂಬ ಚೆನ್ನಾಗಿದೆ. ಇದು ತುಂಬ ಸಕ್ಕತ್ತಾಗಿದೆ. ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ಇಲ್ಲ ಥರ ಕ್ಯಾಂಪಲ್ಲಿ ಹೋದರೆ ನೇಚರ್ ಜೊತೆ ಅದರ ಆಗೋ ನಿಮಗೆ ಮನೋಭಾವನೆ ಬೇರೆ ಲೆವೆಲ್ಲೇ ಇರುತ್ತೆ ಅದು. ಹಾಲು ಹಾಕಿದ್ದೀನಿ, ನೆಕ್ಸ್ಟು ಸಕ್ಕರೆ ಹಾಕೋಣ. ಹ್ಯಾಂಡಲ್ ತುಂಬ ಬಿಸಿದೆ ಅವರು. ಕಾಫಿ ರೆಡಿಯಾಗಿದೆ, ಟೇಸ್ಟ್ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ ತುಂಬ ಬಿಸಿದೆ, ಹಾಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಟೇಸ್ಟ್ ಮಾಡಿಬಿಟ್ಟು ಕಾಫಿ ಹೆಂಗಿದೆ ನೋಡೋಣ. ಬಿಸಿ ಬೆಟ್ಟದ ಮೇಲೆ ಕಾಫಿ ಕುಡಿತಾ ಇದ್ದೀನಿ. ಸಕ್ಕತ್ತಾಗಿದೆ ಕಾಫಿ. ಚಳಿ ಆಗ್ತಿರೋದಕ್ಕೂ ಬಿಸಿ ಕಾಫಿ ಕೊಡ್ತಾ ಇರೋದಕ್ಕೂ ಕೆಂಡದ ಮುಂದೆ ಕೂತಿರೋದಕ್ಕೂ ಬೆಟ್ಟದ ಮೇಲೆ ಇರೋದಕ್ಕೂ ಆಹಾ, ಇಂಥ ಅದೃಷ್ಟ ಯಾರಿಗೆ ಬೇಕು. ಸಕ್ಕತ್ತಾಗಿದೆ ಮಾತ್ರ, ಸೂಪರ್. ಬೆಳಗ್ಗೆ ಹೊತ್ತು ಓಡಾಡ್ತಿರ್ಬೇಕಾದ್ರೆ ನವಿಲುಗರಿ ಸಿಕ್ತು. ದೇವ್ರು ನಂಗೆ ಕೊಟ್ಟಿರೋ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಇದೇ ಥರ ವಿಡಿಯೋ ನಿಮಗೆ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಗಳನ್ನೇ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ಮ ವಯಸ್ಸು ಕಡೆಯಿಂದ ನಮಸ್ಕಾರ ಗುರು.